ಜನುಮ ಜನುಮದಲ್ಲಿ ಕಾಯೋ ಪ್ರಣಾಮಪೂರ್ವಕ ಹನುಮ ಭೀಮ ಭಕ್ತ ಮುನಿಯ ಕಡತ ಪಾಲಕ ಲಕ್ಷ್ಮೀ ಪುತ್ರ ರಕ್ಷಣ ಪೂರ್ಣ ದಕ್ಷ ಹರಿದೇಶ ರಕ್ಷಿಸನ್ನನು ರುಕ್ಮಿಣಿ ನಾಟನಲ್ಲಿರುವ ಪರೋಕ್ಷ ಅಕ್ಷಿಗಕ್ಷರ ವೃಕ್ಷ ವೃಕ್ಷ ಪನುನೀಸು ಜನರೆಯನ್ನು ಉಪೇಕ್ಷಿಸದಿರು ವೃಕ್ಷ ಹನುಮ ಭೀಮ ಭಕ್ತ ಮುನಿಯ ಪ್ರಣದ ಪಾಲಕ ಜನುಮ ಜನುಮದಲ್ಲಿ ಕಾಯನ ಕನ್ಯ ಸವಿನ್ನಲ ಪಾದ ಮಧುಕರ ನಮ್ಮ ಯಶಸ್ವಿ ದಂಪತಿಗಳಿಗೆ ಆತ್ಮೀಯ ದಂಪತಿಗಳಿಗೆ ಸಾತ್ವಿಕ ದಾಸ ಹರೇ ಶ್ರೀನಿವಾಸ ಭೈರವ ಆಂಜನೇಯ ದೇವಸ್ಥಾನದ ಕಾರ್ಯಕರ್ತರಿಗೆ ಶ್ರೀ ರಾಕೇಶ್ ಕುಲಕರ್ಣಿ ಶ್ರೀ ಕೊಪ್ರೇಶ್ ದೇಸಾಯಿ ಅವರ ಪ್ರಭುಗತೆ ನಮ್ಮ ಗುರುಗಳು ಸುರೇಶ್ ಕಲ್ಲೂರ್ ಅವರು 33ರಾಗಿರ್ತಕ್ಕಂಥ ಶ್ರೀಧರಾಚಾರ್ಯ ಮೊಗಲಿ ಗುರುಗಳು ಆಶೀರ್ವದಿಸ್ತಾ ಇದ್ದಾರೆ. ರಾಯಚೂರಿನಲ್ಲಿ ಸಂಗೀತಗಾರರು ಯಾವ ರೀತಿ ಇದ್ದಾರೆ ಅಂದರೆ ಧಾರವಾಡವನ್ನು ಮೀರಿಸ್ತಕ್ಕಂಥ ಸಂಗೀತಗಾರರು ಇಲ್ಲಿದ್ದಾರೆ. ಧಾರವಾಡವನ್ನು ಮೀರಿಸಿದಂಥ ಸಂಗೀತಗಾರರು ಇಲ್ಲಿದ್ದಾರೆ. ಯಾಕೆ ಅಂತಂದರೆ ನಾನು ಹೇಳ್ತಕ್ಕಂಥದ್ದು ಎದೆತಕ್ಕೆ ಹೇಳ್ತಕ್ಕಂಥದ್ದು ರಾಯಚೂರು ದಾಸರ ಊರು. ಋಷಿಗಳು ಅಂದರೆ ಅಡವಿಯಲ್ಲಿ ಗಡ್ಡ ಬಿಟ್ಟುಕೊಂಡು ಕಮಂಡಲ ಹಿಡ್ಕೊಂಡು ಕೊರಳಲ್ಲಿ ಎಲ್ಲವನ್ನು ಹಾಕಿಕೊಂಡು ಈ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡ್ತಕ್ಕಂಥ ಋಷಿ ಅಲ್ಲ. ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ್ದಾರೆ, ಋಷಿ ಅಂದರೆ ಪರಮಾತ್ಮನನ್ನ ಯಾರು ತೋರಿಸ್ತಾರೆ ಅವರೆಲ್ಲ ಋಷಿ. ಪರಮಾತ್ಮನನ್ನ ಸನಿಹಕ್ಕೆ ಯಾರು ಕರೆದುಕೊಂಡು ಹೋಗ್ತಾರೆ ಅವರು ಋಷಿ. ನಿರಂತರ ಪರಮಾತ್ಮನ ಧ್ಯಾನದಲ್ಲಿ ಯಾರು ಇರ್ತಾರೆ ಅವರು ಋಷಿ.
ಸಾತ್ವಿಕ ಕೆಲಸಗಳನ್ನು ಯಾರು ಮಾಡ್ತಿರ್ತಾರೆ ಅವರು ಋಷಿ. ನನ್ನ ದೃಷ್ಟಿಯಲ್ಲಿ ಈ ಒಂದು ವಾಯುದೇವರ ಸನ್ನಿಧಾನದಲ್ಲಿ ವಾಯುದೇವರ ಭಕ್ತರಾಗಿರ್ತಕ್ಕಂಥ ಋಷಿ ಅಂದರೆ ನಮ್ಮ ಸುರೇಶ್ ಕುಲಕರ್ಣಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಸುರೇಶ್ ಕಲ್ಲೂರ್ ಅವ್ರಿಗೆ ಗೊತ್ತದ. ಅವರು ನಾವು ಎಲ್ಲ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 10,000 ರಿಂದ 15,000 ರೂಪಾಯಿ ಬೇಕು. 10 ರಿಂದ 15,000 ರೂಪಾಯಿ ಅದನ್ನು ಭಾಳ ಒದ್ದಾಡಿ ಕಷ್ಟಪಟ್ಟು ಮಾಡ್ತಕ್ಕಂಥ ಸಂದರ್ಭ. ಆದರೆ ಸುರೇಶ್ ನಮ್ಮ ಕುಲಕರ್ಣಿ ಅವರು ಯಾರಿಗೂ ರೊಕ್ಕ ಕೇಳಿಲ್ಲ. ಅದು ಹೆಂಗೆ ಮಾಡ್ಯಾರೋ ಏನು ಮಾಡ್ಯಾರೋ ಆ ಪರಮಾತ್ಮನೇ ನಿಂತು ವಾಯುದೇವರನ್ನೇ ಬಂದು ಇಲ್ಲಿ ನಿಂತು ಕೆಲಸ ಮಾಡ್ತಾರೆ. ಎಷ್ಟು ಸಂಗೀತಗಾರರು, 33 ಸಂಗೀತಗಾರರು ಅಂತಂದರೆ ಅದಕ್ಕೆ ಸ್ಟೇಜ್ ಇರಬೇಕು, ಜಮಖಾನಿ ಇರಬೇಕು, ಮೈಕ್ ಇರಬೇಕು, ತಬಲಾ ವಾದ್ಯದವ್ರು ಇರಬೇಕು, ಪೇಟಿ ವಾದ್ಯದವ್ರು ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೋತೃಗಳಿರಬೇಕು, ಭಕ್ತರೊಂದದು ಇರಬೇಕು. ಅಂದಾಗ ಮಾತ್ರ ಕಾರ್ಯಕ್ರಮ. ಅವರು ಒಂದು ದಿವಸ ಅವರ ಮುಖದಲ್ಲಿ ಇದೇನಪ್ಪ ಇದು ಸಾಕಾಗ್ಬಿಟ್ಟದಲ್ಲ ಅಂತ ಅನಿಸ್ಕೊಳ್ಳಿಲ್ಲ. ಸುರೇಶ್ ಕುಲಕರ್ಣಿ ಅವರು ನಗುಮುಖದಿಂದ ಯಾವತ್ತೂ ಈ ಕಾರ್ಯಕ್ರಮದ ಬಗ್ಗೆ ಉತ್ಸಾಹ ಕಳ್ಕೊಂಡಿಲ್ಲ. ಅವರಲ್ಲಿರ್ತಕ್ಕಂಥ ಚೈತನ್ಯ ತೋರಿಸ್ತಾ ಇದೆ. ನಿಜವಾಗಿ ರಾಯಚೂರಿನಲ್ಲಿ ಇಂಥ ವ್ಯಕ್ತಿ ಸಿಕ್ಕಿದ್ದು ನಮಗೆ ಋಷಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮಡಗಿ